ಸ್ಥಳೀಯ ಚುನಾವಣೆಗೆ ಇವಿಎಂಗೆ ಕೊಟ್ಟಿದೆ ರಾಜ್ಯ ಸರ್ಕಾರ. ಇನ್ಮುಂದೆ ನಡೆಯುವ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸಲಾಗುತ್ತೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಬಿಎ ಚುನಾವಣೆಗೂ ಕೂಡ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಅನ್ನು ನಡೆಸಲಾಗುತ್ತೆ. ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ವಿರೋಧದ ನಡುವೆಯೂ ಕೂಡ ವಿಧೇಯಕವನ್ನು ಮಂಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ವಿರೋಧ ಪಕ್ಷಗಳ ವಿರೋಧದ ನಡುವೆ ಸದನದಲ್ಲಿ ಬಿಲ್ ಪಾಸ್ ಆಗಿದೆ. ಸದನದಲ್ಲಿ ಬಿಲ್ ಪಾಸ್ ಆಗ್ತಿದ್ದಂತೆ ಸಭಾತ್ಯಾಗವನ್ನು ಮಾಡಿದ್ದಾರೆ ವಿಪಕ್ಷಗಳು. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೊಡೆತಟ್ಟಿದೆ ರಾಜ್ಯ ಸರ್ಕಾರ. ಸ್ಥಳೀಯ ಚುನಾವಣೆಗೆ ಇವಿಎಂಗೆ ಕೊಕ್ಕನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಇನ್ಮುಂದೆ ನಡೆಯುವಂತಹ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸಲಾಗುತ್ತೆ. ಜೆಪಿ, ಟಿಪಿ ಮತ್ತು ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕವೇ ಎಲೆಕ್ಷನ್ ನಡೆಸಲಾಗುತ್ತೆ. ಬಟ್ ವಿರೋಧ ಪಕ್ಷಗಳು ಕೂಡ, ವಿಪಕ್ಷಗಳೇನಿದ್ದಾವೆ, ಇದನ್ನ ಬಹಳಷ್ಟು ಟೀಕೆಯನ್ನ ಮಾಡಿದ್ರು. ಎಲ್ಲವೂ ಕೂಡ ಇದೀಗ ಡಿಜಿಟಲ್ ಯುಗ. ಈ ಡಿಜಿಟಲ್ ಯುಗದಲ್ಲೂ ಕೂಡ ನೀವು ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಿ ಬಹಳಷ್ಟು ಮರದಿಂದ ಪೇಪರನ್ನು ಉತ್ಪಾದನೆ ಮಾಡಲಾಗುತ್ತೆ. ಪೇಪರನ್ನು ವೇಸ್ಟ್ ಮಾಡ್ತೀರಿ. ಆಮೇಲೆ ಬಹಳಷ್ಟು ಸಿಬ್ಬಂದಿಗಳ ಬೇಕಾಗುತ್ತೆ. ಸಿಬ್ಬಂದಿಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ. ಸಮಯ ಕೂಡ ಬಹಳಷ್ಟು ಬೇಕಾಗುತ್ತೆ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡಿದರೆ ಅಂತ ಹಲವಾರು ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಏನಿವೆ ಅದನ್ನು ಇಟ್ಕೊಂಡು ವಿಪಕ್ಷಗಳು ಕೂಡ ಹೋರಾಡಿದ್ವು. ಇದನ್ನು ಜಾರಿಗೆ ತರೋದು ಬೇಡ, ಇವಿಎಂ ಮೂಲಕನೇ ನಾವು ಚುನಾವಣೆಯನ್ನು ಮಾಡೋಣ ಅಂತ. ಬಟ್ ಇದೀಗ ಯಾರ ವಿರೋಧದಕ್ಕೂ ಕೂಡ ಇವರು ಕೇರ್ ಮಾಡದೆ ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಬಿಲ್ ಪಾಸ್ ಅನ್ನು ಮಾಡಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗುತ್ತಿದ್ದಂತೆ ಏನ್ ಮಾಡಿದ್ದಾರೆ, ಸಭಾತ್ಯಾಗವನ್ನು ಮಾಡಿದ್ದಾರೆ ವಿಪಕ್ಷಗಳು. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಇದೀಗ ತೊಡೆತಟ್ಟಿದೆ ರಾಜ್ಯ ಸರ್ಕಾರ ಅನ್ನೋದು.